ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫಿಶ್ ತಿನ್ನಕ್ಕೆ ಬಂದಿದ್ದೀವಿ. ಎಲ್ಲಿ ಅಂದರೆ ಬೊಯ್ಯನದೊಡ್ಡಿಗೆ. ಬೊಯ್ಯನದೊಡ್ಡಿ ಆಲ್ಮೋಸ್ಟ್ ನೀವು ಕೇಳಿರ್ತೀರಾ ಎಲ್ಲಿ ಅಂತ. ಸೊ ಈ ಕಡೆ ನೋಡಿ ಕೆರೆ, ಈ ಕೆರೆ ಹತ್ರನೇ ಇದೆ ಬೊಯ್ಯನದೊಡ್ಡಿ ಅಂತ. ಬಟ್ ಕೆರೆಯಿಂದ ಇನ್ನೂ ಒಂದು ಹಾಫ್ ಕಿಲೋಮೀಟರ್ 1 ಕಿಲೋಮೀಟರ್ ಹೋಗ್ಬೇಕು. ಸೊ ನಾವು ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ. ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೀವಿ. ಟೇಸ್ಟ್ ಇಲ್ಲಿ ನೋಡೋಣ ಅಂತ. ಸೊ ಇದು ನೋಡಿ ಹೆಂಗಿದೆ ಲೊಕೇಶನು. ಇಲ್ಲಿ ನೀರು, ಆ ಕಡೆ ಬೆಟ್ಟ, ಲೊಕೇಶನೇ ಸೂಪರ್ ಆಗಿದೆ. ಊಟ ಮಾಡೋದನ್ನೇ ಹೆಂಗಂತ ಡಿಫ್ರೆಂಟಾಗಿ ನಾನು ತೋರಿಸ್ತೀನಿ. ಬನ್ನಿ ಹೋಗೋಣ. Over the edge, feel like I'm floating through the air. The pain I felt is paid for, all is said. ಸ್ವಾಮಿ ಮೀನಂಗಡಿ ನಮ್ದಿನ್ನೇನು ಚಿಕ್ಕಮ್ಮಿ 15 ವರ್ಷ ಆಗೋಯ್ತಣ. ಇಗ್ಲೂರು ಡ್ಯಾಮ್ ಅಣ್ಣ, ಇಗ್ಲೂರು ಡ್ಯಾಮು ಇಲ್ಲಿಂದ 9 ಕಿಲೋಮೀಟರ್ ಆಗುತ್ತಣ್ಣ. ನಮ್ಮೂರವ್ರು ಹಿಡಿತಾರಣ, ಅರ್ಥ ಹಾಕಿಸ್ಕೊಂಡು ನಾವು ಮಾಡೋದು. ಡೈಲಿ ಇದೇ ತರ ವ್ಯಾಪಾರ. ಸೋಮವಾರ ಒಂದಿನ ರಜಾ ಇದ್ದಾಗೆಲ್ಲ ಇರುತ್ತೆ. ಏನಾರ ಇಂಪಾರ್ಟೆಂಟ್ ಆಗಿ ಏನಾರ ಮದುವೆ ಮುಂದೆ ಏನಾರ ರಿಲೇಷನ್ ಆದ್ರೆ ಒಂದಿನ ರಜಾ ಮಾಡಿರ್ತೀವಿ. ಅಂದ್ರೆ ಎಲ್ಲ ಫೋನ್ ನಂಬರ್ ಮಾಡಿಕೊಂಡವ್ರಲ್ಲ, ಫೋನ್ ಮಾಡ್ಕೊ ಬರ್ತಾರೆ. ಅಂದ್ರೆ ಹಳೆ ಅಂಗಡಿ ನಮ್ದೇ ಅಣ್ಣ, ಇವ್ರಿಗೆ ಹೊಸ ಹಳೆ ಅಂಗಡಿ ನಮ್ದೇ. ನಾವು ಮಾಡ್ದ 6-7 ವರ್ಷದ ಮೇಲೆ ಎಲ್ಲ ಅಂಗಡಿಗಳು ಆದದ್ದು. ಅಲ್ಲಿ ಗಂಟೆ ನಾವು ಒಬ್ಬರೇ ಮಾಡ್ತೀವಿ. ಹಂಗಾಗಿ ನಮ್ ಗಿರಾಕಿ ಎಲ್ಲೂ ಹೋಗಲ್ಲ. ನಮ್ದು ಇನ್ನೊಂದ್ ಅಂಗಡಿ ಇತ್ತು, ಅದು ಬಿಡಿಸ್ಕೊಬಿಟ್ರು. ಹಂಗಾಗಿ ಈಗ ಇಬ್ರು ಒಂದೇ ತಾವ್ ಮಾಡ್ತಾ ಇದೀವಿ. ನಮ್ ಗಿರಾಕಿ ಎಲ್ಲೂ ಹೋಗಲ್ಲ. ನಮ್ ಮಕ ನೋಡ್ತು ಅಂತಂದ್ರೆ ನಾವಿಲ್ಲ ಅಂತಂದ್ರೆ ಹೊರಟ್ಕೋತಾರೆ. ಬೊಯ್ಯನದೊಡ್ಡಿ ಅಂದ್ರೆ ಒಳಗಡೆ ಐತೆ. ಇದು ಎತ್ತಂಬಡಿ ರೋಡ್ ಅಂತ ಸರ್ಕಲ್ ಅಲ್ಲಿ ನಾವು ಮಾಡೋದು. ಎತ್ತಂಬಡಿ ರೋಡ್ ಸರ್ಕಲ್ ಬಂದ್ರೆ ಫಸ್ಟ್ ಮೊದಲನೇ ಅಂಗಡಿ ನಮ್ದೇ. 9108248775 ನೋಡಿ ಹೆಂಗಿದೆ ಅಂತ. ವಾವ್. ಸೊ ಅದೇನೋ ಅವರು ಸ್ಪೆಷಲ್ ಮಸಾಲೆ ಒಂದು ಹಾಕಿದ್ದಾರೆ, ಅದೇನಂತ ಗೊತ್ತಿಲ್ಲ. ಆಮೇಲೆ ಮತ್ತೆ ಗ್ರೀನ್ ಚಟ್ನಿ ಥರ ಏನೋ ಒಂದು ಹಾಕಿದ್ರು. ಸೊ ನೋಡುವಾಗಲೇ ನೋಡಿ ನಿಮಗೆ ಗೊತ್ತಾಗುತ್ತೆ. ಸಖತ್ ಫ್ರೆಶ್ ಆಗಿದೆ ಫಿಶ್ಶು, ಸಖತ್ ಫ್ರೆಶ್ ಆಗಿದೆ, ಬಿಸಿ ಬಿಸಿಯಾಗಿದೆ. ಸೊ ಈ ಜಾಗದಲ್ಲಿ ಫುಲ್ ಬಿಸಿಲಿಗೂ ಈ ಫಿಶ್ಗೂ ಸ್ವರ್ಗ. ಸೂಪರಾಗಿದೆ ಫಿಶ್ಶು. ಮೈನ್ ಆ ಮಸಾಲೆ ನೋಡಿ. ಈ ಕಡೆ ಕೆರೆ ಇದೆ, ನೀವು ಅಲ್ಲಿಂದ ಪಾರ್ಸಲ್ ಮಾಡ್ಕೊಂಬಂದು ಈ ಕೆರೆ ಹತ್ರ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ನನಗಂತೂ ಟೇಸ್ಟು ತುಂಬ ಇಷ್ಟ ಆಯಿತು. ಅಲ್ಟಿಮೇಟ್ ಆಗಿದೆ ಫಿಶ್ಶು, ಎಷ್ಟು ಫ್ರೆಶ್ ಆಗಿ ತುಂಬ ಸಾಫ್ಟ್ ಆಗಿದೆ. ಸೊ ನಿಮ್ಗೆ ನೋಡುವಾಗಲೇ ಗೊತ್ತಿರುತ್ತೆ. ಸೊ ಈ ಚಿಕ್ಕ ಮೀನು ಜಿಲೇಬಿ. ಸೊ ಇದನ್ನೂ ಒಂದ್ಸಲಿ ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ನಿಂಬೆಹಣ್ಣು ಕೊಟ್ಟಿದ್ದಾರೆ. ಈ ನಿಂಬೆಹಣ್ಣ ಲೈಟಾಗಿ ಹಿಂಗೆ ಹಾಕ್ಕೊಂಡು ವಾವ, ಆ ನಿಂಬೆಹಣ್ಣು ಜೊತೆಗೆ ಫಿಶ್ ತಿನ್ನೋದು ಸೂಪರಾಗಿದೆ. ಬಟ್ ಇದು ತಿಂತಾ ಇದ್ರೆ ಎಲ್ಲ ಕಡೆ ನೀರು ಇಳಿತಾ ಇದೆ. ನೀರು ಇಳಿದ್ರೂ ಬಿಡಲ್ಲ. ಈ ಫುಲ್ ಫಿಶ್ನ ತಿಂದು ಮುಗಿಸ್ಬಿಟ್ಟೆ ನಾನು ಹೋಗೋದು. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.